ಗಣೇಶನನ್ನ ತರಬೇಕಾದ್ರೆ ವಿಸರ್ಜನೆಯ ಸಮಯದಲ್ಲಿ, ಕೆಲವೊಮ್ಮೆ ಆರತಿಯ ಸಮಯದಲ್ಲೂ ಕೂಡ ಗಣಪತಿ ಬಪ್ಪ ಮೋರೆಯ, ಮಂಗಲಮೂರ್ತಿ ಮೋರೆಯ ಅನ್ನೋ ಜೈಕಾರವನ್ನ ನೀವು ಕೇಳಿರ್ತೀರ. ಹೀಗ್ಯಾಕೆ ಹೇಳ್ತಾರೆ ಗೊತ್ತಾ? ಮಹಾರಾಷ್ಟ್ರದ ಚಿಂಚವಾಡದಲ್ಲಿ ಮೋರೆಯ ಗೋಸಾವಿ ಅನ್ನೋ ಒಬ್ಬ ಮಹಾನ್ ಗಣಪತಿಯ ಭಕ್ತರಿರ್ತಾರೆ. ಪ್ರತಿಯೊಂದು ಚತುರ್ಥಿಗೂ ಇವರು ಮೋರ್ಗಾವ್ನಲ್ಲಿರೋ ಗಣಪತಿಯ ದರ್ಶನವನ್ನ ಪಡೆಯೋಕೆ ಹೋಗ್ತಾ ಇರ್ತಾರೆ. ಒಂದು ದಿನ ಮಂಗಳಮೂರ್ತಿ ಮೋರೆಯರ ಸ್ವಪ್ನದಲ್ಲಿ ಬಂದು, ನೀನು ಅಷ್ಟು ದೂರ ಬರೋದ್ ಬೇಡ, ಕನ್ಹಾ ನದಿಯಲ್ಲಿ ನಾನಿದ್ದೀನಿ, ನನ್ನ ನಿಮ್ಮನೆಗೆ ಕರ್ಕೊಂಡು ಹೋಗು ಅಂತ ಹೇಳ್ತಾರೆ. ಮೋರೆಯ ಅವರು ಬಂದು ಕನ್ಹಾ ನದಿಯಲ್ಲಿ ನೋಡಿದಾಗ ಅಲ್ಲೊಂದು ಗಣೇಶನ ವಿಗ್ರಹವಿರುತ್ತೆ. ಅದನ್ನ ಅವರು ತಮ್ಮ ಮನೆಗೆ ತಗೊಂಡು ಹೋಗಿ ಅದರ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ. ಇದಾದ್ಮೇಲೆ ಮೋರೆಯ ಅವರ ಕೀರ್ತಿ ಎಲ್ಲಾ ಕಡೆ ಹರಡೋಕೆ ಶುರುವಾಗತ್ತೆ. ಹೀಗೆ ಗಣಪತಿ ಮತ್ತೆ ಅವರ ಒಬ್ಬ ಮಹಾನ್ ಭಕ್ತನ ಘನಿಷ್ಠ ಸಂಬಂಧದ ಸೂಚಕವಾಗಿ ಗಣಪತಿ ಬಪ್ಪ ಮೋರೆಯ, ಮಂಗಲಮೂರ್ತಿ ಮೋರೆಯ ಅನ್ನೋ ಜೈಕಾರವನ್ನ ಹೇಳಲಾಗತ್ತೆ.